ಆಂಟೋನಿನ, ನೀನ್ ಅಲ್ಲೇ ವೆಯ್ಟ್ ಮಾಡ್ತಾ ಇರು, ನಾನು ಬೇಕಾದ ಏರ್ಪಾಟ್ ಮಾಡ್ತೀನಿ. ಸೊರೆ, ಕಸ್ಟಮ್ಸ್ನವರು ರಮೇಶನೇ ಬಂದು ಹೊರತು ಮಾಲ್ ರಿಲೀಸ್ ಮಾಡಲ್ಲ ಅಂತ ಪಟ್ಟು ಹಿಡಿದು ಬಿಟ್ಟಿದಾರಂತೆ. ಅಯ್ಯಯ್ಯೋ, ಈಗೇನ್ ಮಾಡೋದು ಬಾಸ್? 3 ವರ್ಷದಿಂದ ಮುಚ್ಚಿಟ್ಟಿರೋನ್ನ ಆಚೆ ಹೇಗೆ ಕರ್ಕೊಂಡು ಹೋಗೋದು? ಆ ಒಂಟಿ ಸಲ್ಗ ಬೇರೆ ನಮ್ಮನ್ನ ನಿದ್ದೆ ಮಾಡಕ್ಕೂ ಬಿಡ್ತಾ ಇಲ್ಲ. ಅವನಿಗೆ ಈಗ ಮಹಲ್ ರೆಡಿ ಆಗ್ತಾ ಇದೆಯಲ್ಲ ಸನ್, ಅವನಿನ್ನ ಸತ್ತ ಕೋಳಿ. ನೀನು ಧೈರ್ಯವಾಗಿ ರಮೇಶನ್ ಕರ್ಕೊಂಡು ಹೋಗಿ ಮೊದಲು ಮಾಲನ್ನು ರಿಲೀಸ್ ಮಾಡ್ಕೊಂಬಾ. ಹೇಳಿ ಜ್ಞಾಪಕ ಇದೆಯಾ? ಇದೆ. ಗುಡ್, ಕಮಾನ್ ಕಮಾನ್. ಅಲ್ಲ ಸುರಿ, ನಾನಾಗಿ ನೇರವಾಗಿ ನಿಮ್ಮನ್ನು ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದೆ, ಅಷ್ಟೊಳಗೆ ನೀವೇ ಬಂದು ನನಗೆ ಡಿಕ್ಕಿ ಹೊಡೆದು ಬಿಟ್ರಲ್ಲ. ಮಂಗಳ ಹೇಗಿದ್ದಾರೆ? ಅದೇ ರೀ, ನಿಮ್ ಮಿಸ್ಸಸ್ ಮಂಗಳ ಹೇಗಿದ್ದಾರೆ ಅಂತ ಕೇಳಿದೆ. ನಿಮ್ಮದು ದೊಡ್ಡ ವ್ಯವಹಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, ಅದ್ರ ಮೇಲೆ ಇಂಟ್ರೆಸ್ಟ್ ನಲ್ಲಿ ಮನೆ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೇಕು. ನಿಮ್ ಪರ್ಸನಲ್ ವಿಷಯ ಕೆಣಕಿದ್ದಕ್ಕೆ ಐ ಆಮ್ ಸೋ ಸಾರಿ ಮಿಸ್ಟರ್ ಸೂರಿ. ಇವರು ರಮೇಶ್ ಶಿಪ್ಪಿಂಗ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಮೇಶ್ ಅಲ್ವಾ? ಇಂಥ ದೊಡ್ಡ ಮನುಷ್ಯರನ್ನ ನಿಮ್ಮಂತವ್ರು ನಮಗೆ ಇಂಟ್ರೊಡ್ಯೂಸ್ ಮಾಡಿದಿದ್ರೆ ನಿಮಗೂ ಸ್ವಲ್ಪ ತೂಕ ಹೆಚ್ಚಿರೋದು, ನಮಗೂ ಸ್ವಲ್ಪ ತೂಕ ಬಂದಿರೋದು. ನಮ್ ಮಾತಿಗೆ ತೂಕ ಹೆಚ್ಚು ಅಂತ ಈಗ ಗೊತ್ತಾಯ್ತಾ? ರಮೇಶ್ ಅಂತ ಬಂಕಾಪುರದ ಪ್ರೈವೇಟ್ ಡಿಟೆಕ್ಟಿವ್. ಹಲೋ ಸರ್, ನಿಮ್ ಪರಿಚಯ ನನಗಾಗಿದ್ದು ತುಂಬಾ ಸಂತೋಷ. ನಿಮ್ಮನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾಗಿ ಭೇಟಿ ಮಾಡ್ತೀನಿ. ಬಾಯ್ ಬಾಯ್ ಸುರೈ. ರಮೇಶ್, ಈ ಪೋಲಿ ಮಾತು ಕಟ್ಕೊಂಡು ಕನ್ಸಿನ ಗೋಪುರ ಕಟ್ಟಬೇಡ. ಕಮಾನ್. ನುಡಿದೈತೆ ಹಾಲಕ್ಕಿ ನುಡಿದೈತೆ, ಈಶಾನ್ಯ ದಿಕ್ಕಿನಾಗೆ ಶುಭ ಶಗನ ಆಗೈತೆ. ಹಾಲಕ್ಕಿ ಶಾಸ್ತ್ರ ಭಗವಂತನ ಶಾಸ್ತ್ರ. ಏನಪ್ಪಾ ಅವನ ಒಳಗ್ ಕಳಿಸು. ಯಜಮಾನ್ರ ಅಪ್ಪನ ಇಲ್ದೆ ಯಾರನ್ನು ಒಳಗ್ ಕಳ್ಸಕ್ಕ. ಅವನೇನು ಪೊಲೀಸ್ನವನಲ್ಲ, ಹಾಲಕ್ಕಿ ಶಾಸ್ತ್ರದವನು. ಒಳಗ್ ಕಳಿಸಪ್ಪ. ಮುಂಜಾನೆ ಬಲ ಮೊಗ್ಗುಲಲ್ಲಿ ಎದ್ದೀಯ ಮಗನೇ, ಮೊಕದಾಗೆ ಲಕ್ಷ್ಮಮ್ಮ ಕುಣಿತಾವಳೆ. ಇದು ಅವಳ ಹರಕೆ, ಅವಳ ಪ್ರಸಾದ. ನುಂಗು ಮಗನೇ ನುಂಗು. ಭಾಗ್ಯದ ಬಾಗಿಲು ತಾನಾಗಿ ತೆರಿತೈತೆ. ನಿನ್ನ ಕೈ ಬೀಸಿ ಕರಿತೈತೆ, ಕೈ ಬೀಸಿ ಕರಿತೈತೆ ಮಗನೇ. ಹಾಲಕ್ಕಿ ಶಾಸ್ತ್ರ ಸತ್ಯದ ಮಾತು, ಸತ್ಯದ ಮಾತು. ಹಾಲಕ್ಕಿ ಶಾಸ್ತ್ರ ಸುಳ್ಳಾಗದವ್ವ. ತಾಯೇ, ಮನ ಬಿಟ್ಟ ಮಗ ತಿರುಗಿ ಬಂದಾನು, ಸುಖ ತಂದಾನು. ಆ ದೈವದ ಕರುಣೆ ಬಿದ್ದೈತೆ ತಾಯೇ, ಬಿದ್ದೈತೆ. ಎಂತ ಚಂದುಳ್ಳಿ ಹೆಣ್ಣ ಹಡದಿಯೋ ತಾಯಿ ಪಡೆದಿಯೋ. ತುಟಿ ತೊಂಡೆಯನ್ನು ಕೆನ್ನೆ ಮಾವಿನ ಹಣ್ಣು, ಮೈ ಗೋದಿನಾಗರ ಬಣ್ಣ. ಬುದ್ದು ಮುಖದ ತಾವರಿಗೆ ಕನ್ನಡಿ ಹಿಡಿದಂಗೆ ಈ ಕನ್ನೆ ಕೈ ಹಿಡಿದವನು ಪಡೆದವನು ಭಾಗ್ಯವಂತನಾದವನು. ಅವಳೆ ಮಕ್ಕಳ ಪಡೆದಾನು. ನನ್ ಕಣ್ ಮುಂದೆನೆ ನನ್ ಮಗಳ ಕೈ ಹಿಡಿಯುವಷ್ಟು ಧೈರ್ಯನಾ ನಿನ್ಗೆ? ಬಿಡು ಅವಳ ಕೈನ. ಕೋಪ ಮಾಡಬೇಡ ತಾಯೇ, ಕೋಪ ಮಾಡಬೇಡ. ನಿನ್ನ ಮಗಳ ಕನಸು ಕಾಣ್ತಾ ಇರೋ ರಾಜ ಇಲ್ಲಿಗೆ ಬಂದವನೇ, ಭಾಗ್ಯ ತಂದವನೇ. ನೀವಾ? ಹೌದು, ನಾನೇ. ಆ ಯಮ ಯಾವಾಗಲೂ ಕಾವಲಿರ್ತಾನೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಈ ವೇಷ. ಅಮ್ಮ, ನಾನು ನಿನ್ಗೆ ಹೇಳ್ತಾ ಇದ್ನಲ್ಲ, ಇವರೇ ಆ ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಸಲ್ಗ. ಹೌದಾ? ಅಯ್ಯಯ್ಯೋ, ಅವ್ರ ವೇಷ ಎಲ್ಲ ಕೆಡ್ಸ್ಬಿಟ್ಟಿಯಲ್ಲಮ್ಮ. ಆ ಯಮ ಏನಾದ್ರೂ ನೋಡಿದ್ರೆ? ಎದುರ್ಕೋಬೇಡಿ ಅಮ್ಮ, ನಾನಾಗಿ ಹೋಗಿ ಅವನ ಮೈ ಮುಟ್ಟಿ ಹೇಳ್ಸೋ ತನಕ ಅವನು ಎದ್ದೇಳಲ್ಲ. ನಾನ್ ನಿಮ್ ಮಗ ರಮೇಶನ್ ನೋಡ್ದೆ, ಅವನು ಈ ಊರಲ್ಲೇ ಇದ್ದಾನೆ. ನಿಜವೇನಪ್ಪ? ಒಳ್ಳೆ ಸುದ್ದಿ ತಂದೆ. ಒಂದ್ ನಿಮಿಷ ದೇವರಿಗೆ ತುಪ್ಪ ದೀಪ ಹಚ್ಚಿ ಬರ್ತೇನೆ. ಒಂಟಿ ಸಲ್ಗ, ನಿಮ್ ನಿಜವಾದ ಹೆಸರೇನು ಅಂತ ಕೇಳ್ಬಹುದಾ? ಹೆಸರು ಶಂಕರ್ ಅಂತ. ಆದ್ರೆ ಹಳೆ ಹಿಸ್ಟ್ರಿ ಹೇಳೋದಕ್ಕೆ ಈಗ ನನ್ ಟೈಮ್ ಇಲ್ಲ. ನೋಡು, ನೀನು ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು. ಶಿಪ್ಪಿಂಗ್ ಕಂಪನಿಗೆ ನೀನು ನಿಮ್ಮಣ್ಣ ಮೇಜರ್ ಪಾರ್ಟ್ನರ್ಸ್ ಆದ್ರೂ ಇನ್ನೂ 4 ಜನ ಪಾರ್ಟ್ನರ್ಸ್ ಇದ್ದಾರಲ್ಲ? ಹೌದು. ಇನ್ನು 8 ದಿವಸದಲ್ಲಿ ನೀವೆಲ್ಲ ಪಾರ್ಟ್ನರ್ಸ್ ಮೀಟ್ ಮಾಡೋ ಹಾಗೆ ಏರ್ಪಾಡು ಮಾಡಬೇಕು. ನೀವು ಪಾರ್ಟ್ನರ್ಸ್ ಎಲ್ಲ ಮೀಟ್ ಮಾಡೋ ಸ್ಥಳ, ಟೈಮ್ನ ಒಂದು ಚೀಟಿಲ್ ಬರೆದು ಈ ಪಾರವಾಳದ ಕಾಲಕ್ಕೆ ಕಟ್ಟಿ ಆರಿಸ್ಬಿಟ್ಬಿಡು. ಅದು ನನಗೆ ಬಂದು ಸೇರುತ್ತೆ.
ಮಾಸ್ಟರ್, ಆ ರೌಡಿಗಳಿಗೆ ಏನೋ ಮಾಟ ಮಾಡ್ಬಿಟ್ಟಿದ್ದೀರ ನೀವು. ಅದಕ್ಕೆ ಮನೆನ ಮೊದಲಿಗಿನ ಚೆನ್ನಾಗಿ ರಿಪೇರ್ ಮಾಡಿಕೊಟ್ಟಿದ್ದಾರೆ. ಜೇಮ್ಸ್ ಸ್ಟಾಪ್. ನೀನು ಮಗುನ್ ಕರ್ಕೊಂಡು ಆ ಕಡೆ ಹೋಗು. ಸುರೈ ಸಕ್ಸಸ್ ಸಕ್ಸಸ್. ಸಾರಿ ಮಿಸ್ಟರ್ ಸೂರಿ. ಮಲ್ಲಿಗೆ ಬಂದ ನಿನ ಗಂಡ ಹಾಲಗೆ ತಂದ ಪರದೇಸಿ ವಿಸ್ಕಿ ನೀನಗೆ. ನಿನಗೂ ನನಗೂ ನಿನಗೂ ನನಗೂ ನನಗ್ಮ ನನ್ನ ಮೊದಲನೇ ಲವರ್ ಕನೆಕ್ಷನ್ ಕಾಳಪ್ಪ ಬರುವಾಗ್ಲೆಲ್ಲ ಆ ಬಾಟ್ಲ್ ಹಿಡ್ಕೊಂಡ್ ಬರ್ತಿದ್ದ. ಎರಡನೇ ಲವರ್ ಕಿಲಕಿಲ ರಾವು ಕ್ವಾಟ್ ಹಿಡ್ಕೊಂಡ್ ಬರ್ತಿದ್ದ. ನೀವು ನನಗ ತಾಳಿ ಕಟ್ಟಿದ ಗಂಡ ಮಲ್ಲಿಗೆ ಹೂವ ಹಿಡ್ಕೊಂಡ್ ಬರ್ತಿ ಅಂತ ಕನಸ್ಕೊಂತ ಇದ್ರೆ ಫುಲ್ ಬಾಟ್ಲ್ ಕೈಯಲ್ಲಿ ಹಿಡ್ಕೊಂಡು ಅಳ್ಳಾಡಿಸ್ಕೊಂಡು ಬರ್ತಿದ್ಯಾ ಬಾಟ್ಲ್ನ. ಲೇ ಲೇ ಫುಲ್ ಬಾಟ್ಲ್ ಕುಡ್ಕ ನಿನ್ನ ನಿನ್ನ ದೃಷ್ಟಿ ಹೋಗ್ಬೇಕಾದ ಇದಕ್ಕಲ್ಲ ನೀನ್. ಓ ಸ್ಟಾಪ್. ನಿನ್ನ ಈ ಮಾಮೂಲಿ ಆಕ್ಟಿಂಗು ನೋಡೋ ಜನಗಳಿಗೆ ಕಾಮಿಡಿ, ಕೈ ಹಿಡಿದ ಗಂಡನಿಗೆ ಟ್ರಾಜಿಡಿ. ಮಲ್ಲಿಗೆ ನೀನೇ ದೇವಲೋಕದ ಮಲ್ಲಿಗೆ. ನಿನಗೆ ಯಾಕೆ ಬೇಕು ಬೆಳಗಾಗೋದ್ರೊಳಗೆ ಬಾಡೋಗೋ ಆ ಸೂಜಿ ಮಲ್ಲಿಗೆ. ನೀನ್ ನನ್ನ ಅಷ್ಟೊಂದು ಹೊಗಳಬೇಡ, ನಂಗ್ ನಾಚಿಕೆ ಆಯ್ತದೆ. ನಾಚಿಕೆ ಇರೋ ಹೆಣ್ಣು ಗಂಡನ ಮಾತಿ ಮರ್ಯಾದೆ ಕೊಡ್ಬೇಕು. ಹೋಗಿ ಒಂದೆರಡು ಗ್ಲಾಸ್ ತಗೊಂಡ್ ಬಾ. 2 ಗ್ಲಾಸು? ನಿನಗೊಂದು ನನಗೊಂದು. ನೀನ್ ನಾಳೆ ಲವರ್ಸು ಕ್ವಾರ್ಟ್ರು ಹಾಫು ಅವರೇ ಕುಡ್ದು ಅವರೇ ಸತ್ತೋದ್ರು. ನಾನು ನಿನ್ ಗಂಡ ಫುಲ್ ಬಾಟ್ಲು ತಂದಿದ್ದೀನಿ, ಫುಲ್ ಬಾಟ್ಲು. ಈಗ ಅರ್ಧ ಅರ್ಧ ಇಬ್ರು ಸಮಸಮವಾಗಿ ಕುಡ್ದು ಇಬ್ರು ಒಟ್ಟಿಗೆ ಅಲ್ಲ ಕಡೆ ಮಲ್ಲಿ ಸಾಯೋ ತನಕ ಹಾಯಾಗಿರೋಣ. ನೀನು ಒಂದ್ ಗ್ಲಾಸ್ ತಗೊಂಬ ಹೋಗು. ತಂದೆ ಮಲ್ಲಿ ಸುರಿಯಪ್ಪ. ಏನಮ್ಮ ಲೋಟ ತಗೊಂಬ ಅಂತ ಅಂದ್ರೆ ಚುಮ್ ತಗೊಂಬಂದಿದೀಯಾ? ಅಯ್ಯ ನೀವೇನು ಬಡ್ಡೆ ಹುಡುಗರು, ಅದಕ್ಕೆ ಗ್ಲಾಸ್ ನಲ್ಲಿ ಕುಡಿಯೋದು. ನಾನು ಹಳೆ ಕಾಲದೋಡು, ಇದ್ರಲ್ಲೇ ಕುಡಿಯೋದು. ಇದಕ್ಕೆ ಸುರಿಯಪ್ಪ. ಸುರಿರಿ. ಓ ಇದು ಗಡಂಗೆ. ಮುಚ್ಚಮ್ಮ. ಓ ತಗೋ ನೀನೆ ಕುಡ್ಕೊಂಡು ಹೋಗು. ಹೋಗು. ಎಲ್ಲ ಹೋಗಮ್ಮ. ಅಯ್ಯೋ ದೇವ್ರೆ ಹೋಯ್ತಲ್ಲ ಮತ್ತು. ಅದ್ರಲ್ಲೇನದೆ ಮತ್ತು ಮತ್ತಿನ್ನೆಲ್ಲ ಐತೆ ಗೊತ್ತಿಲ್ವಾ? ಓಲಿ ಮಡಿ 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 ಅನ್ನೋದಕ್ಕೆ ಹಿಂದುಳಿದಿರೋದು ಪರದೇಶದವ್ರು ನೋಡಿ ಏನ್ ಅಡ್ವಾನ್ಸ್ ಆಗಿದ್ದಾರೆ. ಏನ್ರಿ ನಾನು ಮಲ್ಲಿ ಆ ಕ್ವಾರ್ಟರ್ ಹಾಫ್ ಎಷ್ಟೋ ವಾಸಿ ಸತ್ತೋದ್ರು.
ನಾನು ಮುಟ್ಟಾಳ, ನಾನು ಸಿಕ್ಕಾಕೊಂಡೆ. ಬಾಸ್ ಬಾಸ್ ಇಲ್ಲಿ ನೋಡಿ, ಇದು ರಮೇಶ್ ಶಿಪ್ಪಿಂಗ್ ಕಂಪ್ನಿ ನೋಟಿಸ್ ಬೋರ್ಡ್ ನಲ್ಲಿ ಇತ್ತು. ಅರ್ಜೆಂಟ್ ಆಗಿ ಪಾರ್ಟ್ನರ್ಸ್ ಎಲ್ಲ ನೆಕ್ಸ್ಟ್ ಮೀಟಿಂಗ್. ರಮೇಶನ ಶಿಪ್ಪಿಂಗ್ ಕಂಪ್ನಿ ಮೀಟಿಂಗ್ ಕರ್ಕೊಂಡು ಹೋಗೋಕ್ಕಿಂತ ಅವನ್ನ ಮುಗಿಸ್ಬಿಟ್ರೆ? ಯು ಫೂಲ್, ಅವನ್ನೇ ಮುಗಿಸ್ಬಿಟ್ರೆ ಮತ್ ಯಾವ ಹಡಗ್ನಲ್ಲಿ ನಾವ್ ಈ ದೇಶ ಬಿಟ್ಟು ಪಾರಾಗೋದು? ಪಾಸ್ಪೋರ್ಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ವರಿ ಮೈ ಸನ್, 1 ಗಂಟೆ ಮಟ್ಟಿಗೆ ಆರಾಮಿ ಜೊತೆಯಲ್ಲಿ ನಮ್ಮವರು ಇರ್ಲಿ. ಒಂಟಿ ಸಲಗನಿಗೆ ಕೆಡ್ಡ ಆಪರೇಷನ್ ನಾನೇ ಮಾಡ್ತೀನಿ.